ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಎಟ್ 7 PM ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುಸ್ವಾಮಿ ನಟೇಕರ್. ನನ್ನ ಜೊತೆ ಇದ್ದಾರೆ ನನ್ನ ಕುಲಿಗಾದಂತಹ ಚಂದ್ರಪ್ಪ ಅವರು. ಇವತ್ತಿನ ಚರ್ಚೆಗೆ ಮಹದಾಯಿ ಯೋಜನೆ ಕುರಿತು. ಸರಿಸುಮಾರು 4 ದಶಕಗಳಿಂದ ಮಹದಾಯಿ ಯೋಜನೆ ವಿವಾದದಿಂದಲೇ ಕೂಡಿದೆ. ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಉನ್ನತ ಅಧಿಕಾರಿಗಳ ಸಮಿತಿಗಳ ವರದಿಗೆ ಕರ್ನಾಟಕ ಸರ್ಕಾರ ಸರಿಯಾದ ಸ್ಪಷ್ಟೀಕರಣ ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಅರಣ್ಯ ಇಲಾಖೆ ಅದನ್ನು ತಿರಸ್ಕಾರ ಮಾಡಿದೆ. ಹಾಗಾಗಿ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಹಲವಾರು ದಶಕಗಳಿಂದ ಮಹದಾಯಿ ವಿವಾದ ನಡೀತಾ ಇದೆ. ಇದೀಗ ಚರ್ಚೆಗೆ ಮುನ್ನೆಲೆ ಬಂದಿರೋದ್ರಿಂದ ವಿವಾದದ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಕುಲಿಗಾದಂಥ ಚಂದ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಚಂದ್ರಪ್ಪ ಅವರೇ. ಸೊ ಏನಿದು ವಿವಾದ? ಮತ್ತೆ ವಿವಾದ ಚರ್ಚೆಗೆ ಮುನ್ನೆಲೆ ಬಂದಿದೆ. ಉನ್ನತ ಅಧಿಕಾರಿ ಸಮಿತಿ ಏನು ವರದಿ ನೀಡಿತು ಅದಕ್ಕೆ ಸರಿಯಾಗಿ ಸರ್ಕಾರ ಸ್ಪಷ್ಟನೆ ನೀಡಿಲ್ಲ ಅನ್ನೋ ಕಾರಣಕ್ಕಾಗಿ ತಿರಸ್ಕಾರ ಆಗಿದೆ. ಏನು ವರದಿ ಅಂತ? ಮಹದಾಯಿ ಯೋಜನೆಗೆ ದಶಕಕ್ಕೂ ಹೆಚ್ಚು ಕಾಲದ ಇತಿಹಾಸ ಇದೆ. ಏಕೆಂದರೆ 2010ರಲ್ಲಿ ಮಹದಾಯಿ ನದಿ ವಿವಾದ ನ್ಯಾಯಾಧೀಕರಣ ಸ್ಥಾಪನೆ ಆದಮೇಲೆ 2018ರಲ್ಲಿ ನ್ಯಾಯಾಧೀಕರಣ ತೀರ್ಪನ್ನು ಕೊಟ್ಟಿತ್ತು. ಆ ಪ್ರಕಾರ ತೀರ್ಪಿನ ಪ್ರಕಾರ ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೆ ನೀರಿನ ಹಂಚಿಕೆಯನ್ನು ಮಾಡಿತ್ತು. ಮಹದಾಯಿ ಅಂದರೆ ಗೋವಾದಲ್ಲಿ ಮಾಂಡೋವಿ ನದಿ, ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವ ನದಿ ವ್ಯರ್ಥವಾಗಿ ಸಮುದ್ರ ಸೇರುತ್ತೆ. ಆ ವ್ಯರ್ಥವಾಗಿ ಸೇರುವ ನೀರನ್ನು ಕರ್ನಾಟಕದ ಮಲಪ್ರಭಾ ನದಿಗೆ ತಿರುಗಿಸಿ ಇಲ್ಲಿನ ಕರ್ನಾಟಕದ ಧಾರವಾಡ, ಗದಗ, ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಗಳಿಗೆ ಕುಡಿಯುವ ಮತ್ತು ನೀರಾವರಿ ಉದ್ದೇಶಕ್ಕೆ ಬಳಸುವಂಥ ಯೋಜನೆ ಆಗಿತ್ತಿದ್ದು. ಆದರೆ ತೀರ್ಪು ಬಂದಾದರೂ ಕೂಡ ಗೋವಾ ಸರ್ಕಾರ ತನ್ನ ತಗಾದೆಯನ್ನು ತೆಗೆದಿತ್ತು. ಈಗಲೂ ಆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿದೆ. ಇತ್ತೀಚೆಗೆ ಅಂದರೆ 3 ವರ್ಷಗಳ ಹಿಂದೆ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ರೀಜನಲ್ ಎಂಪವರ್ಮೆಂಟ್ ಕಮಿಟಿ, ಏನು ಪ್ರಾದೇಶಿಕ ಉನ್ನತಾಧಿಕಾರ ಸಮಿತಿ ಇತ್ತು, ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿತ್ತು. ಅಂದರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನೆರಸೆ ಮತ್ತು ನೆರಸೆ ಗ್ರಾಮದ ಸುತ್ತಮುತ್ತ 71 ಎಕರೆ ಅರಣ್ಯ ಜಾಗವನ್ನು ಯೋಜನೆಗೆ ಬಳಸಬೇಕಾಗಿತ್ತು. ಇದಕ್ಕೆ ಅನುಮತಿ ಕರ್ನಾಟಕದ ನೀರಾವರಿ ನಿಗಮ ಪ್ರಸ್ತಾವನೆಯನ್ನು ಕೊಟ್ಟಿತ್ತು ಕೇಂದ್ರ ಸರ್ಕಾರಕ್ಕೆ. ಆದರೆ 3 ವರ್ಷಗಳ ಹಿಂದೆ ಈ ರೀಜನಲ್ ಎಂಪವರ್ಮೆಂಟ್ ಕಮಿಟಿ ಕೇಳಿದ್ದ ಕೆಲವೊಂದು ಆಕ್ಷೇಪಗಳಿಗೆ ಕರ್ನಾಟಕ ಸರ್ಕಾರ ಸರಿಯಾದ ಸ್ಪಷ್ಟೀಕರಣ ಕೊಡದ ಹಿನ್ನೆಲೆಯಲ್ಲಿ ಆ ಪ್ರಸ್ತಾವವನ್ನು ಡಿಲಿಸ್ಟ್ ಮಾಡಿದೆ. ಅಂದರೆ ಆ ಪಟ್ಟಿಯಿಂದ ತೆಗೆದುಹಾಕಿದೆ. ಅಂದರೆ ಈಗಾಗಲೇ ವಿಳಂಬ ಆಗಿರುವ ಮಹದಾಯಿ ಯೋಜನೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಇದರಿಂದ ಈ ಮಧ್ಯೆ ಹೋರಾಟಗಾರರು ಕೂಡ ಸಾಕಷ್ಟು ಕೇಂದ್ರದ ಮೇಲೆ ಒತ್ತಡ ಹೇರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. 2025ರಲ್ಲಿ ದೆಹಲಿ ಚಲೋ ಮಾಡಿದರು. ದೆಹಲಿಯಲ್ಲಿ ಹೋಗಿ ಅಲ್ಲಿನ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿಯಾಗಿದ್ದರು. ಆದರೂ ಕೂಡ ಇಲ್ಲಿವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಸೊ ನೀವು ಹೇಳಿರೋ ಪ್ರಕಾರನೇ 3 ಬಾರಿ ಸರ್ಕಾರ ಯಾವುದೇ ರೀತಿಯಾದ ಸರಿಯಾದ ಉತ್ತರನ ಕೊಟ್ಟಿಲ್ಲ. ಇದಕ್ಕೆ ಏನು ಕಾರಣ? ಸರಿಯಾದ ಉತ್ತರ ಕೊಡದಿರೋದು ಇದು ಸರ್ಕಾರದ ನಿರ್ಲಕ್ಷ್ಯತನ ತೋರಿಸುತ್ತೆ ಅಲ್ವಾ? ಇದನ್ನು ಹೌದು, ಖಂಡಿತ. ಇದು ಮಹದಾಯಿ ಯೋಜನೆ ವಿಳಂಬ ಆಗೋದಕ್ಕೆ ಒಂದು ಕಡೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯನೂ ಕಾರಣ, ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯನೂ ಕೂಡ ಪ್ರಮುಖವಾದ ಕಾರಣವಾಗಿದೆ. ಏಕೆಂದರೆ 3 ವರ್ಷಗಳಲ್ಲಿ ಪ್ರಸ್ತಾವನೆಗೆ ಸಾಕಷ್ಟು ಸ್ಪಷ್ಟೀಕರಣಗಳನ್ನು ಕೇಂದ್ರ ಅರಣ್ಯ ಇಲಾಖೆ ಕೇಳಿತ್ತು. ಆದರೆ ಆ ಯಾವುದೇ ಸ್ಪಷ್ಟೀಕರಣ ಕೊಡದ ಹಿನ್ನೆಲೆಯಲ್ಲಿ, ಅಂದರೆ ಇಲ್ಲಿ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ ಕಾರಣಕ್ಕಾಗಿ ಈ ಯೋಜನೆ ಇನ್ನಷ್ಟು ವಿಳಂಬ ಆಗ್ತಾ ಇದೆ. ಇದರಲ್ಲಿ ಇಷ್ಟು ವರ್ಷಗಳ ಕಾಲ ವಿಳಂಬ ಆಗೋದಕ್ಕೆ ಇಲ್ಲಿ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯನೂ ಕೂಡ ಪ್ರಮುಖವಾದ ಕಾರಣವಾಗಿದೆ. ನಿಜ. ನೋಡಿ, ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಹಲವಾರು ದಶಕಗಳಿಂದ ಏನು ನಡೀತಾ ಇದೆ ಹೋರಾಟಗಳು, ಅದು ಹೆಂಗೆ ಮುಂದುವರಿತಾ ಇದೆ. ಅಂದರೆ ಸರ್ಕಾರಗಳಿಗೆ ಜನಸಾಮಾನ್ಯನ ಕೇವಲ ಪ್ರಣಾಳಿಕೆಗಳಲ್ಲಿ ಅಥವಾ ಭರವಸೆಗಳಲ್ಲಿ ಸೀಮಿತ ಆಯಿತಾ? ಯಾಕೆ ಈ ಯೋಜನೆ BJP ಸರ್ಕಾರದಲ್ಲಿದ್ದಾಗ ನಾವು ಕಾಂಗ್ರೆಸ್ ಬಂದ ಈ ಯೋಜನೆಯನ್ನು ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಅವರು ಹೇಳಿದರು. ಆದರೂ ಇದುವರೆಗೂ ಹೆಚ್ಚು ಕಡಿಮೆ ಇತ್ತೀಚೆಗೆ 3 ವರ್ಷ ಸಾಧನಾ ಸಮಾವೇಶ ಮಾಡಿದ್ದಾರೆ. ಆದರೂ ಸಹ ಇವರಿಗೆ ಉತ್ತರ ಕರ್ನಾಟಕದ ನಿರ್ಲಕ್ಷ್ಯನ ಇದು? ಇಲ್ಲ, ಖಂಡಿತ. ಇದು ಮಹದಾಯಿ ವಿವಾದ ಪ್ರತಿ ಬಾರಿ ಚುನಾವಣೆಗಳಲ್ಲಿ ರಾಜಕೀಯವಾದ ಒಂದು ಪ್ರಚಾರದ ಅಸ್ತ್ರನೇ ಆಗ್ತಾ ಇದೆ. ಯಾಕೆಂದರೆ ಈಗ ಗೋವಾದಲ್ಲಿ BJP ಸರ್ಕಾರ ಇದೆ. ಹೌದು, ಗೋವಾದಲ್ಲಿ BJP ಸರ್ಕಾರ ಇದೆ. ಕೇಂದ್ರದಲ್ಲೂ BJP ನೇತೃತ್ವದ NDA ಸರ್ಕಾರ ಇದೆ. ಇಲ್ಲಿ ಗೋವಾ ಸರ್ಕಾರ ಮಹದಾಯಿ ಯೋಜನೆಗೆ ತಗಾದೆ ತೆಗೆದಿರೋದ್ರಿಂದ ಅಲ್ಲಿ ಗೋವಾದ ವಿರುದ್ಧವಾಗಿ ಯಾವುದೇ ನಿಲುವನ್ನು ಪ್ರಕಟಿಸೋದಕ್ಕೆ ಕೇಂದ್ರ ಸರ್ಕಾರದಿಂದ ಸಾಧ್ಯ ಆಗ್ತಾ ಇಲ್ಲ. ಏಕೆಂದರೆ ಒಂದು ವೇಳೆ ಕರ್ನಾಟಕದ ಪರವಾಗಿ ಏನಾದರೂ ಕೆಲವೊಂದು ಅನುಮೋದನೆಗಳನ್ನು ತ್ವರಿತವಾಗಿ ಕೊಟ್ಟರೆ ಗೋವಾ ಸರ್ಕಾರ ಕೂಡ ಅಲ್ಲಿ ಮುನ್ಸ್ಕೊಳ್ಳುತ್ತೆ. ಅಂದರೆ ಇವ್ರನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು. ಕೇಂದ್ರ ಸರ್ಕಾರ ಈ ಲೋಕಸಭೆ ಚುನಾವಣೆಗಳು ಬಂದಾಗ ಪ್ರತಿ ಬಾರಿ ಮಹದಾಯಿ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡ್ತೀವಿ ಅಂತ ಹೇಳ್ತಾರೆ.
ಅದೇ ರೀತಿ ರಾಜ್ಯದಲ್ಲಿರುವ ಬಿ ಜೆ ಪಿನೂ ಕೂಡ ಅಥವಾ ಕಾಂಗ್ರೆಸ್ ಕೂಡ ಇದೇ ವಿಷಯವನ್ನು ಇಟ್ಕೊಂಡು ಬರೀ ಆಶ್ವಾಸನೆಗಳನ್ನು ಕೊಡುತ್ತಾ ಅದು ಮುಂದಕ್ಕೆ ತಳ್ತಾನೆ ಇದ್ದಾವೆ ಅವು. ಆದರೆ ಗೋವಾ ಸರ್ಕಾರದ ಪ್ರಮುಖ ಬೇಡಿಕೆ ಏನು, ಯಾಕೆ ಇದು ಅಪೋಸ್ ಮಾಡ್ತಾ ಇದೆ ಅಂತ? ಗೋವಾ ಸರ್ಕಾರ ಈ ಹಿಂದಿನಿಂದಲೂ ಮಹದಾಯಿ ನದಿಯನ್ನು ಮಲಪ್ರಭೆಗೆ ತಿರುಗಿಸೋದ್ರಿಂದ ಮಹದಾಯಿ ಅಭಯಾರಣ್ಯಕ್ಕೆ ಧಕ್ಕೆಯಾಗುತ್ತೆ ಮತ್ತು ಅಲ್ಲಿನ ಸೂಕ್ಷ್ಮ ಪರಿಸರಕ್ಕೆ ಧಕ್ಕೆಯಾಗುತ್ತೆ ಅನ್ನೋದು ಅದರ ಪ್ರಮುಖ ವಾದ. ಗೋವಾದು ಒಂದು ವಾದ. ಆದರೆ ಮಹಾರಾಷ್ಟ್ರದ್ದು ಕೂಡ ನಮ್ಮಲ್ಲಿ ಈಗ ಚಾಲ್ತಿಯಲ್ಲಿರುವ ಕೆಲವು ನೀರಾವರಿ ಯೋಜನೆಗಳಿಗೆ ಈ ಯೋಜನೆ ಅಂದರೆ ಕಳಸಾ ಬಂಡೂರಿ ನಾಲೆಗಳಿಂದ ಕಳಸಾ ಬಂಡೂರಿ ನಾಲೆ ಯೋಜನೆಯಿಂದ ಸಾಕಷ್ಟು ಅನಾನುಕೂಲ ಆಗುತ್ತೆ. ಹಾಗಾಗಿ ಈ ಸದ್ಯದ ಮಟ್ಟಿಗೆ ಮಹಾರಾಷ್ಟ್ರದ ಆಕ್ಷೇಪ ತೀರಾ ಕಡಿಮೆ ಇದ್ದರೂ ಗೋವಾದಿಂದ ಪ್ರಬಲ ಆಕ್ಷೇಪ ಇದೆ. ಹಾಗಾಗಿ ಇದು ಇನ್ನೂ ನ್ಯಾಯಾಲಯದಲ್ಲೇ ಮುಂದುವರಿತಾ ಇದೆ. ಈಗ ಮಹಾರಾಷ್ಟ್ರನೂ ಸಹ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಇದು 3 ರಾಜ್ಯಗಳ ವಿವಾದ. ಸೊ ಈ ಹಿಂದೆನೂ 3 ರಾಜ್ಯಗಳ ಮುಖ್ಯಮಂತ್ರಿ ಕುಳಿತು ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಒಂದು ವಾದ ಪ್ರಬಲವಾಗಿ ಕೇಳಬಹುದಿತ್ತು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಸಹ ನಡೆದಿದ್ದವು, ಆದರೆ ಅದು ವಿಫಲಗಳು ಆಗಿದ್ವು. ಈಗ ಪ್ರಮುಖವಾಗಿ ನಮ್ಮ ಸರ್ಕಾರದ ಮೇಲೆ ಕೆಲವೊಂದು ನಿಲುವುಗಳು ನಿಂತಿದೆ. ಸೊ ಮುಂದಿನ ನಡೆ ಸರ್ಕಾರದ ಏನಾಗಿದೆ? ಸೊ ನಿಮಗೆ ಮಾಹಿತಿ ಇರೋ ಪ್ರಕಾರ ಸರ್ಕಾರ ಯಾವ ಕ್ರಮಗಳು ಕೈಗೊಳ್ಬೋದು? ಈಗ ಮಹದಾಯಿ ಹೋರಾಟಗಾರರನ್ನು ವಿಚಾರಿಸಿದಾಗ ಅಂದರೆ ಯಾಕೆ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ಪ್ರಸ್ತಾವನೆಯನ್ನು ಡಿಲಿಸ್ಟ್ ಮಾಡ್ತು ಅಂತಂದರೆ, ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ನಮ್ಮ ಪ್ರಸ್ತಾವನೆಯನ್ನು. ಅದು ಆ ಪ್ರಸ್ತಾವನೆಗೆ ರೀಜನಲ್ ಎಂಪವರ್ಮೆಂಟ್ ಕಮಿಟಿ ಕೆಲವು ಸ್ಪಷ್ಟೀಕರಣಗಳನ್ನು ಕೇಳಿತ್ತು. ಅದು 3 ತಿಂಗಳ ಒಳಗೆ ಸ್ಪಷ್ಟೀಕರಣ ನೀಡಬೇಕಾಗಿತ್ತು. ಆದರೆ ಕರ್ನಾಟಕ ಸರ್ಕಾರ ಈ ಸ್ಪಷ್ಟೀಕರಣ ಕೊಡೋದ್ರಲ್ಲಿ ತುಂಬ ಎಡವಿತು. ಹಾಗಾಗಿ ಆ ವೆಬ್ಸೈಟಲ್ಲಿ 3 ತಿಂಗಳ ಆದ ನಂತರ ಅದು ಅಚಾನಕ್ಕಾಗಿ ಅದು 3 ತಿಂಗಳ ನಂತರ ಸಹಜವಾದ 3 ತಿಂಗಳಲ್ಲಿ ಸ್ಪಷ್ಟೀಕರಣ ನೀಡದ ಕಾರಣಕ್ಕಾಗಿ ಅದು ಸಹಜವಾಗಿಯೇ ತಿರಸ್ಕೃತ ಆಗುತ್ತೆ. ಆದರೆ ಈಗ ಮತ್ತೊಂದು ಹೊಸದಾಗಿ ಕರ್ನಾಟಕ ಮತ್ತೊಂದು ಬಾರಿ ಆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಕೆಲವೊಂದು ಪ್ರಾದೇಶಿಕ ಉನ್ನತಾಧಿಕಾರಿ ಸಮಿತಿ ಏನು ಒಂದು ಸ್ಪಷ್ಟೀಕರಣಗಳನ್ನು ಕೇಳಿತೋ ಆ ಸ್ಪಷ್ಟೀಕರಣಗಳಿಗೆ ರಾಜ್ಯದ ನೀರಾವರಿ ನಿಗಮ ಮತ್ತು ಅರಣ್ಯ ಇಲಾಖೆಗಳು ಎರಡೂ ಕೂಡ ಸೂಕ್ತ ಉತ್ತರಗಳನ್ನು ಕೊಟ್ಟರೆ ಈ ಯೋಜನೆ ತ್ವರಿತವಾಗಿ ಆಗಬಹುದು. ಇನ್ನಾದರೂ ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸುಮಾರು 4,000ಕ್ಕೂ ಅಧಿಕ ದಿನಗಳಿಂದ ಪ್ರತಿಭಟನೆಗಳು ಮಹದಾಯಿ ಭಾಗದ ಜನರು ಮಾಡ್ತಾ ಇದ್ದಾರೆ. ಇದುವರೆಗೂ ಸಹ ಸರ್ಕಾರದಿಂದ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ. ಹೋಗಲಿ, ಪ್ರತಿಪಕ್ಷವಾದ BJP ಸಹ ಯಾಕೆ ಮೌನ ವಹಿಸಿದೆ ಈ ವಿಚಾರದಲ್ಲಿ? ಇಲ್ಲಿ ನೋಡಿ, 1980ರಲ್ಲಿ ನರಗುಂದ ಬಂಡಾಯ ಏನಾಯಿತು, ಅಲ್ಲಿಂದ ನರಗುಂದ ಬಂಡಾಯವೇ ಮಹದಾಯಿ ಹೋರಾಟಕ್ಕೆ ಒಂದು ಪ್ರೇರಣೆಯಾಯಿತು. ಸುಮಾರು 4,000 ದಿನಗಳಿಂದ ಸತತವಾಗಿ ಈಗಲೂ ನರಗುಂದ ಮತ್ತು ನವಲಗುಂದ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಈಗ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇರ್ಬೋದು, ಆದರೆ ನಿರಂತರವಾಗಿ ನಡೀತಾ ಇದೆ ಪ್ರತಿಭಟನೆ. ಪ್ರತಿ ಬಾರಿ ನವಲಗುಂದ ಮತ್ತು ನರಗುಂದ ಭಾಗಗಳಲ್ಲಿ ಈ ಚುನಾವಣೆಗಳು ಬಂದಾಗ BJP ಅಥವಾ ಕಾಂಗ್ರೆಸ್ಸು ಅಥವಾ JDS ಎಲ್ಲ ಪಕ್ಷಗಳ ನಾಯಕರು, ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಬಂದು ಬೇಗ ತ್ವರಿತವಾಗಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ ಅನ್ನೋ ಭರವಸೆ ಅಷ್ಟೇ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೂ ಯಾವುದೇ ಅದು ಭರವಸೆಗಳು ಈಡೇರಲಿಲ್ಲ. ಒಂದೇನು ಅಂದರೆ, ಇದು ಆಗಲೇ ಹೇಳ್ದಂಗೆ ನಾವು ಈ ಮಹದಾಯಿ ಯೋಜನೆ ಬರೀ ಚುನಾವಣಾ ಅಸ್ತ್ರವಾಗಿ ಸಂಪೂರ್ಣವಾಗಿ ಬಳಕೆ ಆಗ್ತಾ ಇದೆ. ಸೊ BJPಗೂ ಇದು ಅಸ್ತ್ರವಾಗಿದೆ ಅಂತ ಖಂಡಿತ. ಸೊ ಈಗ ಹಿಂದೆ ನೀವು ಮಹದಾಯಿ ಯೋಜನೆಗಳು ಸಹ ಸುಮಾರು ದಶಕಗಳಿಂದ ಹೋರಾಟ ನಡೀತಾ ಇದೆ. ಈ ಮಹದಾಯಿ ಯೋಜನೆ ಆದರೆ ಆ ಭಾಗದ ಜನರಿಗೆ ಯಾವ ರೀತಿಯಾದ ಪ್ರಯೋಜನ ಆಗಲಿದೆ? ಇದು ಕುಡಿಯುವ ನೀರು ಯೋಜನೆ ಆದರೂ ಸಹ ಕೆಲವಷ್ಟು ಜನಗೋಗಿದೆ, ಅದು ಯಾವ ರೀತಿಯಲ್ಲಿ ಪ್ರಯೋಜನ ಆಗಲಿದೆ ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳೋಕ್ಕಾಗುತ್ತಾ? ಈಗ ಮಹದಾಯಿ ಯೋಜನೆಯಲ್ಲಿ ಏನು ಕರ್ನಾಟಕಕ್ಕೆ 13.9 TMC ಅಲೋಕೇಟ್ ಆಗಿದೆ. ಅದರಲ್ಲಿ ತಕ್ಷಣಕ್ಕೆ ಕುಡಿಯುವ ನೀರಿನ ಅಗತ್ಯಕ್ಕಾಗಿ ಅಂದರೆ ಧಾರವಾಡ, ಬೆಳಗಾವಿ, ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಗೆ ಕುಡಿಯುವ ನೀರಿಗಾಗಿ 3.9 TMC ಅಡಿ ನೀರನ್ನು ಮಹದಾಯಿಯಿಂದ ಮಲಪ್ರಭಾಗೆ ತಿರುಗಿಸೋದು. ಅಂದರೆ ಇದು ಕಳಸಾ ಬಂಡೂರು ನಾಲೆಗಳ ಮೂಲಕ ಮಲಪ್ರಭಾ ನದಿಗೆ ಹರಿಸಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ. ಈ ಭಾಗದಲ್ಲಿ ನೀವಾಗಲೇ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಈ ಸಾಕಷ್ಟು ಉತ್ತರ ಕರ್ನಾಟಕದ ಈ ಜಿಲ್ಲೆಗಳು ಬರದಲ್ಲೇ ಮಾಸ ಅನುಭವಿಸ್ತಾ ಇದ್ದಾವೆ. ಪ್ರತಿ ಬಾರಿ ಒಂದ್ಸಲ ಅತಿವೃಷ್ಟಿ ಆದರೆ ಇನ್ನೊಂದು ಸಲ ಅನಾವೃಷ್ಟಿ ಆಗುತ್ತೆ. ಹಾಗಾಗಿ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತುಂಬ ವಿಪರೀತವಾಗಿದೆ.
ಹಾಗಾಗಿ ಮೊದಲ ಹಂತದಲ್ಲಿ 3.90 TMC ಅಡಿ ನೀರನ್ನು ಕುಡಿಯುವ ನೀರಿಗಾಗಿ ಬಳಸಬೇಕು. ಹಾಗಾಗಿ ಈ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕು ಅನ್ನೋದು ಕರ್ನಾಟಕದ ವಾದವಾಗಿತ್ತು. ನ್ಯಾಯಾಧೀಕರಣ ಕೂಡ ಕರ್ನಾಟಕದ ವಾದಕ್ಕೆ ಒಪ್ಪಿಗೆ ಸೂಚಿಸಿತ್ತು. ಅದರ ಅನ್ವಯವೇ ಕಾಮಗಾರಿ ಕೆಲವು ಭಾಗಗಳಲ್ಲಿ ಸಾಗ್ತಾ ಇದೆ. ಆದರೆ ಈಗ ಖಾನಾಪುರ ತಾಲೂಕಿನಲ್ಲಿ ಏನು 71 ಎಕರೆ ಅರಣ್ಯ ಭೂಮಿಯನ್ನು ಇದೇ ಮಾರ್ಗದಲ್ಲಿ ಬಳಸ್ಕೋಬೇಕಾಗಿತ್ತು, ಇದಕ್ಕೆ ಯೋಜನೆಗೆ ಬಳಸ್ಕೋಬೇಕಾಗಿತ್ತು. ಇಲ್ಲಿ ನೇರವಾಗಿ ಕೇಂದ್ರ ಅರಣ್ಯ ಇಲಾಖೆ ಮತ್ತು ಜಲ ಆಯೋಗಗಳು ನೇರವಾಗಿ ಮಧ್ಯಪ್ರವೇಶ ಮಾಡಿ ನೀವು ಈಗ ನೆರಸೆ ಅನ್ನೋ ಗ್ರಾಮ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಯಾವ ರೀತಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೇವೆ. ಇಲ್ಲಿ ಹೋರಾಟಗಾರರು ಹೇಳೋ ಪ್ರಕಾರ ಪುನರ್ವಸತಿ ಕಲ್ಪಿಸೋದು ರಾಜ್ಯ ಸರ್ಕಾರದ ಕರ್ತವ್ಯ. ಈಗ ಮೊದಲು ಅರಣ್ಯ ಭೂಮಿಯ ಬಳಕೆಗೆ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಡದೇ ನೀವು ಯಾವ ರೀತಿ ಪುನರ್ವಸತಿ ಕಲ್ಪಿಸ್ತಾ ಇದ್ದೀರಾ ಅಂತ ಕೇಳೋದು ತಪ್ಪು ಅನ್ನೋದು. ಯಾಕೆಂದರೆ ಇದು ಕೇಂದ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ರಾಜ್ಯ ಸರ್ಕಾರ ಮಾಡಬೇಕಾಗಿರೋ ಕೆಲಸಗಳನ್ನು ಏನು ಮಾಡ್ತೀರಂತ ಮೊದಲಿಗೆ ಕೇಳೋದು. ರಾಜ್ಯ ಸರ್ಕಾರಕ್ಕೆ ಮೊದಲು ಭೂ ಸ್ವಾಧೀನ ಆಗಬೇಕು, ಅರಣ್ಯಗಳನ್ನ ಸ್ವಾಧೀನಕ್ಕೆ ತಗೋಬೇಕು ಆ 71 ಎಕರೆನ. ಆನಂತರ ಅವರಿಗೆಲ್ಲಾದರೂ ಪುನರ್ವಸತಿ ಕೊಡಬೇಕು. ಇದು ಯಾವುದೂ ಮಾಡದೆ, ಅಂದರೆ ಯೋಜನೆಗೆ ಅನುಮೋದನೆ ಕೊಡದೇನೆ ನೀವು ಏನು ಮಾಡ್ತೀರಾ ಅಂತ ಕೇಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ಹೋರಾಟಗಾರರ ಆಕ್ಷೇಪ ಆಗಿದೆ. ಇನ್ನು ಮಹದಾಯಿ ವಿಷಯವಾಗಿ ಮಹದಾಯಿ ಹೋರಾಟಗಾರ ವೀರೇಶ್ ಸೊರಬದ ಮಠ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ವಿಳಂಬವಾಗಿದೆ, ಮತ್ತೆ ಪುನಃ ಮಾಹಿತಿಯನ್ನ ರಾಜ್ಯದ ಅರಣ್ಯ ಇಲಾಖೆಯವರು ಕೊಡಬೇಕು. ಯಾಕಂದ್ರೆ ಇವರು ವಿಳಂಬ ಮಾಡ್ತಾ ಇರೋದು ಅತ್ಯಂತ ನೋವಿನ ಕೆಲಸ, ನೋವಿನ ಸಂಗತಿ. ಮತ್ತು ಅದರ ಜೊತೆಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬಹಳ ಸ್ಪಷ್ಟವಾಗಿ, ಕೇಂದ್ರದ ವನ್ಯಜೀವಿಗಳ ಪ್ರಾಧಿಕಾರದವರು ಮತ್ತು ಕೇಂದ್ರದ ಅರಣ್ಯ ಪರಿಸರ ಇಲಾಖೆಯವರು ಈ ಒಂದು ಪರವಾನಗಿ ಕೊಡಲಿಕ್ಕೆ ಹಲವಾರು ಕಂಡೀಷನ್ಗಳನ್ನು ನಿಯಮಗಳನ್ನು ಹಾಕಿದ್ದು ಅತ್ಯಂತ ದುರದೃಷ್ಟಕರ ಸಂಗತಿ. ಕೇವಲ ಒಂದು 5-10 ಕಂಡೀಷನ್ನ ಹಾಕಿ ಈ ಕುಡಿಯುವ ನೀರಿನ ಯೋಜನೆಗೆ ಪರವಾನಗಿ ಕೊಡಬೇಕಾಗಿತ್ತು. ಆದರೆ ಇವತ್ತು ಕೇಂದ್ರದವರು ರಾಜಕೀಯವಾಗಿ ಈ ಯೋಜನೆ ಬಳಕೆ ಮಾಡಿಕೊಳ್ಳಿಕತ್ತಾರ. ರಾಜ್ಯದವರು ಹಲವಾರು ಅವರು ಹಾಕಿದಂಥ ಕಂಡೀಷನ್ಗಳಿಗೆ ಪ್ರಸ್ತಾವನೆ ಎಲ್ಲ ರೀತಿಯಿಂದ ಸಲ್ಲಿಸಿದ್ರು ಕೂಡ ಕೇಂದ್ರದವರು ವಿನಾಕಾರಣವಾಗಿ ಈ ಒಂದು ಯೋಜನೆಗೆ ಸಂಬಂಧಪಡಲಾರದಂಥ ಮಾಹಿತಿಗಳನ್ನು ಕೇಳುತ್ತಾ ವಿಳಂಬ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡೋದ್ರಲ್ಲ ವೀಕ್ಷಕರೇ, ಮಹದಾಯಿ ವಿಚಾರವಾಗಿ ಇದಿಷ್ಟು ನಡೆದಂಥ ಚರ್ಚೆಗಳು. ಮತ್ತಷ್ಟು ಚರ್ಚೆಗಳ ಜೊತೆಯಲ್ಲಿ ನಾಳೆಯ ಸ್ಪೆಷಲ್ ಅಟ್ 7 PM ಒಂದಿಗೆ ಬರ್ತೀವಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.